ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಕುರಿತಾದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಇನ್ನೇನು ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ. ಹೊಸ ವರ್ಷ ಅಂದ ತಕ್ಷಣ ಹೊಸ ಹುರುಪು, ಉಲ್ಲಾಸ, ಉತ್ಸಾಹದೊಂದಿಗೆ ಒಂದಷ್ಟು ರೆಸಲ್ಯೂಷನ್ಸ್ ಮಾಡೋದು ಸರ್ವೇ ಸಾಮಾನ್ಯ. ನೀವೇನಾದ್ರೂ ಈ ವರ್ಷಕ್ಕೆ ಒಂದು ಪ್ರಬಲವಾದ ಆರ್ಥಿಕ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕೂಲಂಕುಷವಾದ ಸ್ಟಡಿ ಮಾಡಬೇಕಾಗತ್ತೆ, ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ. ಇದರ ಜೊತೆಗೆ ಅಷ್ಟೇ ಮುಖ್ಯವಾಗಿ ತಜ್ಞರ ಸಲಹೆ ಸೂಚನೆಗಳು ಕೂಡ ಅತ್ಯಗತ್ಯವಾಗತ್ತೆ. ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಾದ ಡಾಕ್ಟರ್ ಭರತ್ ಚಂದ್ರ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾನು ಯಾರಿಗೂ ಹೇಗಿದ್ದೀರಿ ಅಂತ ಪ್ರಶ್ನೆನೇ ಕೇಳೋದಿಲ್ಲ. ಯಾಕಂದ್ರೆ ಅವರನ್ನು ಚೆನ್ನಾಗಿಟ್ಕೊಳ್ಳುವಂತ ಕೆಲಸ ಅವರಿಗೆ ಸೇರಿತ್ತು. ಕರೆಕ್ಟ್. ಮತ್ತೆ ಆಲ್ ದ ಬೆಸ್ಟ್ ಅಂತ ಯಾರಿಗೆ ಹೇಳೋದೇ ಇಲ್ಲ. ಯಾಕಂತಂದ್ರೆ ಎಲ್ಲವೂ ಒಳ್ಳೇದೇ, ಆಗಿದ್ದೆಲ್ಲ ಒಳ್ಳೇದಕ್ಕೇನೆ. ಮೂರನೇದು ಯಾರಿಗೂ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳೋದೇ ಇಲ್ಲ. ಯಾಕಂತಂದ್ರೆ ನಾನು ಹೇಳಿದ ಮೇಲೆ ನಿಮ್ಮ ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಆಗೋದಿಲ್ಲ. ನೀವು ಎದ್ದ ತಕ್ಷಣನೇ ನೀವೇ ನಿರ್ಧಾರ ಕೈಗೊಂಡಿದ್ದೀರಿ, ಇವತ್ತಿನ ಮಾರ್ನಿಂಗ್ ನಾನು ಚೆನ್ನಾಗಿ ಮಾಡ್ಕೋತೀನಿ ಅಂತ ಅಲ್ವಾ? ಇದು ಬಹಳ ಜನ ತಿಳ್ಕೊತಾರೆ, ಡಾಕ್ಟರ್ ಭರತ್ ಚಂದ್ರ ಬಹಳ ರೂಢು, ನಮ್ಗೇನು ಕೇಳೋದೇ ಇಲ್ಲ ಅಂತ. ಆರೋಗ್ಯ ನನ್ನ ಕೈಯಲ್ಲಿದೆ, ನಾನು ಹೇಗಿರ್ಬೇಕು ಅಂತ ನಾನು ಡಿಸೈಡ್ ಮಾಡಬೇಕು. ಇವತ್ತಿನ ದಿನ ಹೇಗೆ ಕಳೀಬೇಕು, ಸಂತೋಷವಾಗಿಯೋ ಅಥವಾ ದುಃಖದಿಂದಲೋ ಅನ್ನುವಂಥದ್ದು ನಿರ್ಧಾರ ಕೈಗೊಳ್ಳೋದು ನಾನೇ. ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳು ಹೇಳಿದ್ರಂತೆ, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮುಂದೆ ಎರಡೇ ಆಯ್ಕೆ, ಸಂತೋಷವಾಗಿರುತ್ತೇನೆ ಇಲ್ಲ ದುಃಖದಿಂದ ಇರುತ್ತೇನೆ, ಯಾವುದನ್ನು ನಾನು ಆರಿಸಿಕೊಳ್ಳಲಿ ಅಂತ ಪ್ರಶ್ನೆ ಕೇಳಿದ್ರಂತೆ. ಕರೆಕ್ಟ್. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ನಮ್ಮ ಆರೋಗ್ಯ ನಮ್ದೇ ಜವಾಬ್ದಾರಿ, ನಮ್ಮ ಖುಷಿ ಸಂತೋಷ ಕೂಡ ನಮ್ಮದೇ ಆಯ್ಕೆ, ನಮ್ಮ ಆರ್ಥಿಕ ಆರೋಗ್ಯ ನನ್ನ ಕೈಯಲ್ಲಿ. ಕರೆಕ್ಟ್, ವೆರಿ ಟ್ರೂ ಸರ್. ಸೊ ಈಗ ಹೊಸ ವರ್ಷ ಅಂದ ತಕ್ಷಣ ಎಲ್ಲರೂ ಒಂದಷ್ಟು ರೆಸಲ್ಯೂಷನ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ಮ ಪ್ರಕಾರ ಫಿನಾನ್ಷಿಯಲ್ ರೆಸಲ್ಯೂಷನ್ ಅಂತ ಬಂದ್ರೆ ಅದು ಯಾವ ತರ ಮಾಡ್ಬೇಕಾಗತ್ತೆ, ಅದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡಿ. ಇದೀಗ 2025ನೇ ಇಸ್ವಿ ನಮ್ಮ ಮುಂದಿದೆ. ಮೊನ್ನೆ 2024 ಕಳೀತು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಕ್ಯಾಲೆಂಡರ್ನಲ್ಲಿ ಏನೋ ಮಿಸ್ಟೇಕ್ ಇದೆ. ಈ ಒಂದು ವರ್ಷ ಒಂದು ದಿನ ತರ ಕಾಣ್ತಾ ಇದೆ. ಮತ್ತೆ ದೇವರಿಗೊಂದು ಅಪ್ಲಿಕೇಶನ್ ಹಾಕಿದ್ದೀನಿ, ಈ 100 ವರ್ಷ ಸಾಕಾಗೋದಿಲ್ಲ, ಇನ್ನೊಂದು 30 ವರ್ಷ ಎಕ್ಸ್ಟೆನ್ಷನ್ ಕೊಡಿ ಅಂತ. ದೇವರು ಹೇಳಿದ್ರು, ಯಾರಾದರೂ ಸತ್ಪ್ರಜೆಗಳು ಮತ್ತು ಒಳ್ಳೆಯ ವ್ಯಕ್ತಿಗಳಿದ್ರೆ ಅವರಿಂದ ಸೈನ್ ಹಾಕ್ಸ್ಕೊಂಬನ್ನಿ ಅಂತ. ನಿಮ್ಮ ಹತ್ರ ಕೊಡ್ತಾ ಇದ್ದಾರೆ, ದಯವಿಟ್ಟು ಸೈನ್ ಹಾಕಿ ಕೊಟ್ಬಿಡಿ, ವಿಟ್ನೆಸ್ ಅಂತ. ಕ್ಯಾಲೆಂಡ್ರು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಾರೆ. ಡಿಸೆಂಬರ್ 31ನೇ ತಾರೀಕು ರಾತ್ರಿ ಇಂತಿಂಥ ಕೆಲಸಗಳನ್ನು ನಾನು ಮಾಡಬೇಕು. ಉದಾಹರಣೆಗೆ 10 kg ನನ್ನ ತೂಕವನ್ನು 2025 ದಿವಸದಲ್ಲಿ ಕಮ್ಮಿ ಮಾಡ್ಕೊಳ್ತೇನೆ. ದಿನಕ್ಕೆ ಕನಿಷ್ಠ ಪಕ್ಷ 45 ನಿಮಿಷ ಎಕ್ಸಸೈಸ್ ಮಾಡ್ತೇನೆ ಅಂತ ಹೇಳ್ತಾರೆ. ಎದ್ದ ಮೇಲೆ ನೋಡ್ತಾರೆ, ಇವತ್ತು ವೆದರ್ ತುಂಬ ಕೆಟ್ಟದಿದೆ, ಮಲಗ್ತೇನೆ. ಮುಂದಿನ ದಿನ ನೋಡ್ತಾರೆ, ಸ್ವಲ್ಪ ಜ್ವರ ಇದ್ದಂಗಿದೆ, ನಾಳೆ ಕಂಟಿನ್ಯೂ ಆಗುವಂಥದ್ದು. ಮೂರನೇದ್ದು, ಪ್ರತಿ ತಿಂಗಳು ಕನಿಷ್ಠ ಪಕ್ಷ 10,000 ರೂಪಾಯಿನಾದರೂ ಉಳಿತಾಯ ಮಾಡ್ತೇನೆ. ನಾಲ್ಕನೇದ್ದು, ಇವತ್ತು ನಾನು ಏನು ವಿದ್ಯಾರ್ಹತೆಯನ್ನು ಗಳಿಸ್ಕೊಂಡಿದ್ದೇನೆ ಸಾಕಾಗೋದಿಲ್ಲ, ಹೈಯರ್ ಎಜುಕೇಷನ್ಗೆ ಹೋಗಬೇಕು. ಇದಕ್ಕೆ ಹುರುಪು, ಹುಮ್ಮಸ್ಸು, ಉತ್ಸಾಹ ಇರೋದು ಮುಂದಿನ 15 ದಿನ. 16ನೇ ದಿನ ನೀವು ಯಾವ ಪ್ರತಿಜ್ಞೆ ಅಂತ ನನ್ನ ಹತ್ರನೇ ಕೇಳ್ತೀರಿ. ನೀವು ಭಾಳ ಕರೆಕ್ಟಾಗಿ ಹೇಳಿದ್ರಿ. ಈ ಜನರಲ್ ಆಗಿರುವಂತಹ ಪ್ರತಿಜ್ಞೆಗಳೇನಿದಾವೆ, ರೆಸೊಲ್ಯೂಷನ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆ ಪಟ್ಟಿ ನಿಮ್ಮ ಹತ್ರ ರೆಡಿ ಇರ್ಬೋದು. ನಾನು ಮಾತಾಡ್ತಿರುವಂಥದ್ದು, ಸಲಹೆ ಕೊಡ್ತಾ ಇರುವಂಥದ್ದು, ಸೂಚನೆ ಕೊಡ್ತಾ ಇರುವಂಥದ್ದು ಆರ್ಥಿಕವಾಗಿ ಯಾವ ರೆಸೊಲ್ಯೂಷನ್ಗಳನ್ನು ತೆಗೆದುಕೊಳ್ಳಬಹುದು 2025ನೇ ಇಸ್ವಿಗೆ. ನಾನು ಒಂದಷ್ಟು ಪಟ್ಟಿನ ಇಟ್ಟಿದ್ದೇನೆ ನಿಮ್ಮ ಮುಂದೆ, ದಯವಿಟ್ಟು ನೋಡಿ. ಎಲ್ಲವನ್ನು ನೀವು ಬೇಕಾದರೆ ಪಾಲನೆ ಮಾಡಬಹುದು, ಕೆಲವನ್ನು ಮಾತ್ರ ಆರಿಸಿಕೊಳ್ಳಬಹುದು. ಮೊದಲನೆಯ 2025ನೇ ಇಸ್ವಿಗೆ ಬೇಕಾದಂಥ ರೆಸೊಲ್ಯೂಷನ್ ಪ್ರತಿಜ್ಞೆ ಏನು ಅಂತಂದರೆ, ಕನಿಷ್ಠ ಪಕ್ಷ 20ರಿಂದ 25% ನನ್ನ ಟೇಕ್ ಹೋಮ್ ಸ್ಯಾಲರಿ ಏನಿದೆ ಅದರಲ್ಲಿ ಸೇವಿಂಗ್ಸ್ ಮಾಡ್ತೇನೆ. ಇದು ಹೇಳಲಿಕ್ಕೆ ಬಹಳ ಸುಲಭ, ಆದರೆ ನಿಮಗೆ ಗೊತ್ತು, ಹೊಸ ಸಿನಿಮಾ ಬಂದಿದೆ ಪುಷ್ಪ ಅಂತ, ಮತ್ತು ಇನ್ನೊಂದೇನೋ ಇವೆಂಟ್ ನಡೀತಾ ಇದೆ, ಅದೇನೋ ದೇವನಹಳ್ಳಿಯದೊಂದು ಕಾನ್ಸರ್ಟ್ ಆಯಿತು,
ಇಲ್ಲ ಅರ್ಜೆಂಟಾಗಿ ನಾನು ಊಟಿಗೆ ಪಿಕ್ನಿಕ್ ಹೋಗಬೇಕು, ಹಣ ಖಾಲಿಯಾಗಿ ಹೋಗುತ್ತೆ. ಅದರಿಂದಾಗಿ ಅಕಸ್ಮಾತ್ ನಿಮ್ಮ ಸಂಬಳ ಅಥವಾ ಲಾಭ ತಿಂಗಳಿಗೆ 50,000 ಇದೆ ಅಂದರೆ ಒಂದು 10,000ವನ್ನಾದರೂ ಉಳಿತಾಯ ಮಾಡುವಂಥ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಬಹಳ ಜನ ಮಾಡುವ ತಪ್ಪನ್ನು ಹೇಳ್ತೇನೆ. ಹಣ ನನ್ನ ಕೈಗೆ ಬಂತು, ಆದಾಯ ತೆರಿಗೆ ಕಟ್ಟಾಗಿದೆ, ನಾನು ನನ್ನಲ್ಲಿ ಏನು ಹಣ ಇದೆಯೋ ಅದನ್ನು ಖರ್ಚು ಮಾಡಿ ಉಳಿದದ್ದನ್ನು ನಾನು ನನ್ನ ಉಳಿತಾಯ ಎಂದು ಪರಿಗಣನೆ ಮಾಡ್ತೇನೆ. ತಪ್ಪು. ನೀವೇನು ಮಾಡಬೇಕು ಅಂತಂದರೆ, ಯಾವ ಹಣ ನಿಮ್ಮ ಕೈಗೆ ಸೇರ್ತೋ ಅದರಲ್ಲಿ ಇದು ನನ್ನ ಉಳಿತಾಯ ಅಂಥೇಳಿ ತೆಗೆದು ಇಟ್ಟು ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಉಳಿದ ಹಣವನ್ನು ಖರ್ಚು ಮಾಡಬೇಕು. ಇದು ಸರಿಯಾದಂತಹ ಒಂದು ಲೆಕ್ಕ. ನೀವು ಈಗಾಗಲೇ 25% ಉಳಿತಾಯ ಮಾಡ್ತಾ ಇದ್ದೀರಿ ಅಂತಂದರೆ ನನ್ನ ಸಲಹೆ 30-35%ವರೆಗೂ ಹೋಗ್ಬೋದು. ಯಾಕಂತಂದರೆ ಎಷ್ಟು ಬೇಗ ಹಣವನ್ನು ಉಳಿತಾಯ ಮಾಡ್ತೀರೋ, ಎಷ್ಟು ಬೇಗ ಅದನ್ನು ಹೂಡಿಕೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗುತ್ತೆ ನಿಮ್ಮ ಜೀವನದಲ್ಲಿ. ಮುಂದಿನ ದಿನಗಳಲ್ಲಿ ಬಹಳ ಕಂಫರ್ಟಬಲ್ ಆಗಿರಬೇಕು ಅಂತಂದರೆ ರಿಟೈರ್ಮೆಂಟಿಗೆ ಒಂದು ದೊಡ್ಡ ಮೊತ್ತ ನಿಮ್ಮಲ್ಲಿ ಜಮಾ ಆಗಿರಬೇಕು. ಎರಡನೇ ರೆಸೊಲ್ಯೂಷನ್ ಈ ವರ್ಷ ನೀವು ತೆಗೆದುಕೊಳ್ಳಬಹುದಾದದ್ದು ಯಾವುದು ಅಂತಂದರೆ ಟೇಕಿಂಗ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ಫಾರ್ ಸೆಲ್ಫ್ ಆ್ಯಂಡ್ ಮೇನ್ ಅರ್ನಿಂಗ್ ಮೆಂಬರ್. ಇನ್ನು ಎಷ್ಟು ಸತಿ ಹೇಳಿದ್ರು ಕಮ್ಮಿನೇ. ಡಾಕ್ಟ್ರು ಭರತ್ ಚಂದ್ರ ಅವರು ಬಾಯಿ ಓಪನ್ ಮಾಡಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾರೆ, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಆಪಾದನೆ ಮಾಡಬಹುದು. ಆದರೆ ತಿರುಗಿ ಅದನ್ನೇ ಹೇಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ, ಕ್ರಿಯಾಶೀಲರಾಗಿರಿ. ಕೇಳಿದ್ದನ್ನು ಈ ಕಿವಿಯಿಂದ ಬಿಡುವವರು ಬಹಳ ಜನ ಇದ್ದಾರೆ. ಕ್ರಿಯಾಶೀಲರಾಗುವವರ ಸಂಖ್ಯೆ ಅತಿ ಕಡಿಮೆ. ಸ್ವಾತಂತ್ರ್ಯ ಬಂದ ಮೇಲೆ LIC ಅನ್ನುವಂಥ ಸಂಸ್ಥೆ ನಮ್ಮ ದೇಶದಲ್ಲಿ ಇಷ್ಟೊಂದು ಅಭಿಯಾನವನ್ನು ಕೈಗೊಂಡಿದೆ. ಎಲ್ಲರೂ ಕೂಡ ಇನ್ಶೂರೆನ್ಸ್ ಮಾಡಿಸಿ ಅಂಥೇಳಿ. ಆದರೆ ಇನ್ಶೂರೆನ್ಸ್ ಮಾಡಿಸಿದವರ ಸಂಖ್ಯೆ ಅತಿ ಕಡಿಮೆ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನೇನಾದರೂ ಅಂಕಿ ಅಂಶಗಳನ್ನು ಕೊಟ್ಟರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಬೇಸರನೂ ಆಗುತ್ತೆ. ಭಾರತ ದೇಶದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದವರ ಸಂಖ್ಯೆ ಕೇವಲ 30%. 70% ಜನ ಅದರ ಪರಿವೆಯೇ ಇಲ್ಲದೆ ಓಡಾಡ್ತಿದ್ದಾರೆ. ಯಾವ ರೀತಿ ಅಂತಂದರೆ 70% ಜನ ಯಾವುದೇ ಹೆಲ್ಮೆಟನ್ನು ಹಾಕಿಕೊಳ್ಳದೆ ಗಾಡಿಯನ್ನು ಓಡಿಸ್ತಾ ಇದ್ದಾರೆ. ಒಂದೇ ಒಂದು ಸತಿ ಹಾಸ್ಪಿಟ್ಲಲ್ಲಿ ಭರ್ತಿ ಆಯಿತು ಅಂತಂದರೆ ಇಷ್ಟು ದಿನ ನೀವು ಸೇವ್ ಮಾಡಿದ ಹಣವನ್ನು ಮ್ಯಾಗ್ನೆಟ್ ಹಾಕಿ ಹಾಸ್ಪಿಟ್ಲು ತಗೊಂಡೋಗುತ್ತೆ. ಪುನಃ ನೀವು ಸ್ಕ್ವೇರ್ ಒನ್ನಿಗೆ ಬಂದು ನಿಂತ್ಕೋತೀರಿ. ಆದ್ದರಿಂದ ಬಹಳ ಇಂಪಾರ್ಟೆಂಟು, ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಸ್ತೃತವಾದ ವಿಡಿಯೋ ಮಾಡಿ ತಿಳುವಳಿಕೆ ಕೊಡ್ತೇನೆ.